ನಾನು ಶೇಖರ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಸಾಧ್ಯ ಇಲ್ಲ, ಅವ್ರನ್ನ ಲವ್ ಮಾಡ್ತಾ ಇರೋದು ನಾನು. ಏನೀಗ ನಾನು ಮನ್ಸು ಕೊಟ್ಬಿಟ್ಟಿದ್ದೀನಲ್ಲ. ಅದು ಅಲ್ಲದೆ ಅವ್ರು ನನ್ನ ಹತ್ರ 40,000 ರೂಪಾಯಿ ಖರ್ಚು ಮಾಡ್ಸಿದ್ದಾರೆ. ಅಯ್ಯೋ, ನೀನ್ ಯಾಕೋ ಅದಕ್ಕೆಲ್ಲ ಒಪ್ಕೊಂಡೆ? ಅಲ್ಲೇ ರೀ, ಸನ್ಯಾಸಿನ ನನ್ನ ಜೊತೆ ಕಳ್ಸಿದ್ದೀರಾ. ಅವ್ರ ಹತ್ರ ದುಡ್ಡೇ ಇಲ್ಲ, ಅದಕ್ಕೆ ನನ್ನ ಹತ್ರ ಇರೋ ದುಡ್ಡನ್ನು ಖರ್ಚು ಮಾಡಿಸಿ ಮನೆ ಕರ್ಕೊಂಡ್ಬಂದ್ರು. ಬಂಡೆ ಹೊಡಿಯೋಕೆ ಅಂತ ಡೈನಾಮೈಟ್ ಇಟ್ರೆ ಮಂಡೆ ಹೊಡೆದಂಗೆ ಆಯ್ತಲ್ಲಪ್ಪ. ನೋಡಿ, ನೀವು ಶೇಖರ್ನ ನನಗೆ ಬಿಟ್ಕೊಟ್ಬಿಡಿ, ನಾನು ಅವ್ರನ್ನ ಮದುವೆ ಆಗ್ತೀನಿ. ಸಾಧ್ಯ ಇಲ್ಲ. ಮತ್ತೆ ನಾನು ಮಾಡಿರೋ ಖರ್ಚು ನೋಡು ಶೀಲಾ, ನೀನ್ 40,000 ಖರ್ಚು ಮಾಡಿರೋ ಜೊತೆಗೆ ನಾವೊಂದು ಸ್ವಲ್ಪ ಸೇರಿಸ್ಕೊಡ್ತೀವಿ, ದಯವಿಟ್ಟು ಮರ್ತು ಬಿಡು. ಹೂನಮ್ಮ, ನೀನ್ ಇದಕ್ಕೆ ಒಪ್ಕೊಂಡ್ಬಿಟ್ಟು ಶೇಖರ್ನ ಮರ್ತ್ಬಿಡಮ್ಮ. ಸರಿ, ಹಾಗಾದ್ರೆ ನಂಗೆ 1 ಲಕ್ಷ ರೂಪಾಯಿ ಕೊಡಿ. 1 ಲಕ್ಷನಾ? ಅಯ್ಯೋ, ಅಡ್ಜಸ್ಟ್ ಮಾಡ್ಕೊಟ್ಬಿಡಿ, ನಾನು ನಿಮ್ಗೆ ಆಮೇಲೆ ಕೊಡ್ತೀನಿ. ತಗೊಳಮ್ಮ. ಥ್ಯಾಂಕ್ ಯು ಸೋ ಮಚ್. ಕಲ್ಪನಾ ಅವರೇ, ಶೇಖರ್ ತುಂಬಾ ಒಳ್ಳೆಯವರು. ನಾನು 1 ತಿಂಗಳು ಅವ್ರ ಜೊತೆ ತುಂಬಾ ಚೆನ್ನಾಗಿ ಕಳೆದೆ. ಆಲ್ ದಿ ಬೆಸ್ಟ್. ಬಾಯ್. ಕಲ್ಪನಾ, ಶೇಖರ್ ಈಗ ಮನ್ಸನ್ನ ಬದಲಾಯಿಸಿದ್ದಾರೆ. ಇನ್ನು ನೀನು ಅವ್ರನ್ನ ನಿನ್ ಹಿಡಿತದಲ್ಲಿ ತಗೋಬೇಕಷ್ಟೇ, ಬಿಡ್ಬೇಡ, ಪೂರ್ತಿಯಾಗಿ ಬಾಚ್ಕೊಂಡ್ಬಿಡು. ಮೊದ್ಲು ದೇವ್ರ ಪುಸ್ತಕ ಓದಿದ್ರಿ, ಈಗ ನೋಡ್ರಿ ಎಂತ ಓದಾಕತ್ತಾರೆ. ಸಿನಿಮಾ ನಟ ನಟಿಯವ್ರ ಫೋಟೋ ನೋಡ್ತಾ ಇದ್ದಾರೆ ಕಣೋ, ಇವ್ರಿಗೂ ಪ್ರೀತಿ ಹುಚ್ಚಿ ಹಿಡಿತು. ಕಲ್ಪನಾ, ಇದೇ ಸಣ್ಣ ಚಾನ್ಸು, ಹೋಗೋರು ಲವ್ ಮಾಡಿ ನಾಚ್ಕೋಬೇಡ. ಶೇಖರ್, ಶೇಖರ್, ಯಾರು ನೀವು? ಶೇಖರ್ ಇಲ್ಲಿ? ಹಾಯ್ ಶೇಖರ್. ಹಾಯ್ ರಮ್ಯಾ, ನೀನೇ ಇಲ್ಲಿ? ನೀನ್ ಎಲ್ಲಿ ಅಂತ ಹುಡ್ಕೋದು? ನಾನು ಇಲ್ಲಿದ್ದೀನಿ ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು? ನೀನ್ ಎಲ್ಲೇ ಇದ್ರೆ ಹುಡ್ಕೊಂಡ್ ಬರ್ತೀನಿ, ಬಾ ಮನೆಗೆ ಹೋಗೋಣ. ನಾನು ನಿಮ್ಮನೆಗ? ಅದು ಸಾಧ್ಯ ಇಲ್ಲ ರಮ್ಯಾ, ಐ ಆಮ್ ಸಾರಿ. ಯಾರ ನೀನು? ಶೇಖರ್ ಗರ್ಲ್ ಫ್ರೆಂಡ್? ಸಾಧ್ಯ ಇಲ್ಲ, ನಾನು ಅವ್ರ ಗರ್ಲ್ ಫ್ರೆಂಡ್. ಅಯ್ಯೋ ನೋಡಿ ರಮ್ಯ ಅವರೇ, ನಿಮ್ಮ ಹಳೆ ಕಥೆಗಳನ್ನ ತೆಗಿಬೇಡಿ, ನಾವು ಈಗ ಒಂದು ಹಂತಕ್ಕೆ ತರ್ತಾ ಇದೀವಿ. ಅದೆಲ್ಲ ನನಗೆ ಗೊತ್ತಿಲ್ಲ, ಇವ್ರನ್ನ ಕರ್ಕೊಂಡು ಹೋಗ್ ನಾನು ಬಂದಿದ್ದೀನಿ. ಅಲ್ಲ, ನೀವ್ಯಾಕೆ ಕರ್ಕೊಂಡು ಹೋಗ್ಬೇಕು? ಇವರು ನನ್ನ ಪ್ರೀತಿ 2 ಲಕ್ಷ ಖರ್ಚು ಮಾಡಿಸಿದ್ದಾರೆ. 2 ಲಕ್ಷನ ಮೇಡಮ್ ಅವರೇ? 2 ಲಕ್ಷ ಖರ್ಚು ಮಾಡಿದ್ದೀನಿ, ಇವ್ರನ್ನ ಬಿಟ್ಬಿಡ್ತೀನಾ? ರಮ್ಯಾ, ನೀನು 2 ಲಕ್ಷ ರೂಪಾಯಿ ಕೊಡಿಸ್ಬಿಡ್ತೀನಿ, ಪ್ಲೀಸ್ ಕಲ್ಪನಾಗೆ ನನ್ನ ದಾರಿ ಅದು ಕೊಟ್ಬಿಡು. ಕಲ್ಪನಾ, ಗುಂಡಣ್ಣವ್ರೆ, 2 ಲಕ್ಷ ರೂಪಾಯಿ ಕೊಟ್ಬಿಡಿ, ನಾನು ನಿಮ್ಗೆಲ್ಲ ಸೇರಿಸಿ ಕೊಟ್ಬಿಡ್ತೀನಿ. ತಂದು ಕೊಡ್ತಾರೆ, ಬಿಟ್ಟು ಹೋಗ್ಬಿಡ್ಬೇಕು. ಒಳ್ಳೆ ಹುಡುಗ, ಬಿಟ್ಕೊಡ್ತಾ ಇದೀನಿ, ಅವಕಾಶ ಸಿಕ್ಕಿದ್ರೆ ಮದ್ವೆ ಆಗ್ಬಿಡ್ತೀನಿ. ಏನ್ರಿ ಇದು? ಮೊನ್ನೆ ನೋಡಿದ್ರೆ ಅವಳು 1 ಲಕ್ಷ ರೂಪಾಯಿ, ಇವಳು 2 ಲಕ್ಷ ರೂಪಾಯಿ. ಇದೇನು ಗುಂಡಣ್ಣನ ಮನೆನ ಅಥವಾ ಅನಂತ ಪದ್ಮನಾಭ ದೇವಾಲಯನ? ನಾನೇನ್ ಮಾಡ್ಬೇಕು ಅದನ್ನ ಹೇಳಿ. ನೋಡಮ್ಮ, ನಾಳೆನೆ ನಿನಗೂ ಶೇಖರ್ಗೂ ಎಂಗೇಜ್ಮೆಂಟ್ ಅಷ್ಟೇ. ನಿಲ್ಸಿ. ಅಯ್ಯೋ ಯಾಕೆ ಶಿಲಾ, ಏನಾಯ್ತು? ನಿಮ್ ಕೈಗೆ ಉಂಗ್ರ ಹಾಕ್ಬೇಕಾದಳು ನಾನು. ಅಲ್ಲ ಶೀಲಾ, ನಿನಗೆ 1 ಲಕ್ಷ ಕೊಟ್ಟು ಒಪ್ಸಿದ್ವಲ್ಲ. ಬುದ್ಧಿನ ಒಪ್ಸಿದ್ರಿ, ಆದ್ರೆ ಮನ್ಸು ಒಪ್ಲಿಲ್ಲ. ತಗೊಳ್ಳಿ, ನಿಮ್ ದುಡ್ಡನ್ನ ನೀವೇ ಇಟ್ಕೊಳ್ಳಿ. ಯಾಕೆ? ನಾನ್ ಶೇಖರ್ನ ಬಿಟ್ಕೊಡಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು, ತಗೊಳ್ಳಿ ನಿಮ್ ದುಡ್ಡನ್ನ. ನನ್ ಶೇಖರ್ ನಾನು ಬಿಟ್ಕೊಡೋದಿಲ್ಲ. ರಮ್ಯಾ, ಶೀಲಾ, ನನ್ ಶೇಖರ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಅವ್ರನ್ನ ಬೇರೆ ಊರಿಗೆ ಕರ್ಕೊಂಡು ಹೋಗಿ ಪ್ರೀತಿ ಬಗ್ಗೆ ಆಸಕ್ತಿ ಹುಟ್ಟಿಸಿದ್ದೆ ನಾನು. ಅದಕ್ಕೆ ನಾನೇ ಅವ್ರನ್ನ ಮದ್ವೆ ಆಗೋದು. ನಾನೇ ಅವ್ರನ್ನ ಮದ್ವೆ ಆಗೋದು. ನೀವಿಬ್ರು ಮದ್ವೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಅವ್ರನ್ನ ಮದ್ವೆ ಮಾಡ್ಕೊಳ್ಳೋದು ನಾನು. ಕಲ್ಪನಾ, ನೀನೇನು ಯೋಚನೆ ಮಾಡ್ಬೇಡ, ಶೇಖರ್ ನಿನ್ನನ್ನೇ ಮದ್ವೆ ಆಗೋದು. ಕಲ್ಪನಾ, ರಮ್ಯಾ, ಶೀಲಾ, ನಿಮ್ಮಲ್ಲಿ ಯಾರು ಮದುವೆ ಆಗ್ತಾರೆ ಅಂತ ಶೇಖರ್ ಅವ್ರನ್ನ ಕೇಳ್ಬಿಡಿ. ನೀನ್ ನನ್ನ ಮದ್ವೆ ಆಗ್ಲಿ ಅಂದ್ರೆ ಕೊಂದ್ಬಿಡ್ತೀನಿ. ಅವೆಲ್ಲ ಸಾಧ್ಯ ಇಲ್ಲ, ಯಾಕಂದ್ರೆ ನಿನ್ನ ಪ್ರೀತಿ ಪ್ರಪಂಚಕ್ಕೆ ಕರ್ಕೊಂಡ್ ಬಂದಿದ್ದೆ ನಾನು. ಅದೆಲ್ಲ ಗೊತ್ತಿಲ್ಲ. ಶೇಖರ್ನ ನಾನು ತುಂಬಾ ವರ್ಷದಿಂದ ಪ್ರೀತಿಸ್ತಾ ಇದ್ದೀನಿ, ಅವ್ರನ್ನ ಮದ್ವೆ ಆಗ್ಬೇಕಾಗಿರೋದು ನಾನು. ಯಾರು ಉದ್ವೇಗಕ್ಕೆ ಒಳಗಾಗ್ಬೇಡಿ, ಒಂದ್ ಕೆಲಸ ಮಾಡಿ, ಕುಲ್ಕ ಚಟಿ ಹಾಕ್ಬಿಡಿ. ನಾನು ಒಪ್ಪಲ್ಲ. ನಾನು ಒಪ್ಪಲ್ಲ. ನಾನು ಒಪ್ಪಲ್ಲ. ಇರೋರೊಬ್ರು ಅದ್ ಹೆಂಗಮ್ಮ 3 ಜನ ಮದ್ವೆ ಆಗ್ತೀರಾ? ಹೌದ್ರಮ್ಮ, ಯಾಕೆ ಕಿತ್ತಾಡ್ತಾ ಇದ್ದೀರಾ? ಶೇಖರ್ ನಿರ್ಧಾರ ತಗೊಳಕ್ ಬಿಡಿ. ಅಯ್ಯೋ, ಕಿತ್ತಾಡ ನಿಲ್ಸಿ, ಅಲ್ಲಿ ನೋಡಿ. ಹೆಣ್ಮಕ್ಳ ಸಹವಾಸ ಮಾಡಿದ್ರೆ ದುಃಖ ಕಟ್ಟಿಟ್ಟು ಬುತ್ತಿ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನಾನು ತಪಸ್ ಮಾಡೋಕೆ ಹಿಮಾಲಯಕ್ಕೆ ಹೊರಟಿದ್ದೇನೆ.